ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಟು ಆಲ್ ಎನ್ ವಿ ಕ್ರಿಯೇಟಿವ್ಸ್ ಕಾರ್ನರ್. ಇವತ್ತು ಹೆಸರು ಕಾಳಿನ ದೋಸೆ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊರಿ. ಇವಾಗ ಒಂದು ಬೌಲಷ್ಟು ಹೆಸರು ಕಾಳು ತೊಗೊಂಡೇನಿ ರೀ. ಹಂಗೆ ಬೌಲಿಲ್ಲೇ ಒಂದು ಬೌಲು ಅಕ್ಕಿ ತೊಗೊಂಡೇನಿ ರೀ. ಎರಡು ಸಮ ಪ್ರಮಾಣದಾಗ ತೊಗೋಬೇಕು. ಹಂಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡೇನಿ ರೀ. ಇವಾಗ ಇದನ್ನು ನೀರು ಹಾಕಿ ಒಂದೆರಡು ಸಾರಿ ಚೆನ್ನಾಗಿ ತೊಳ್ಕೊತೇನೆ ರೀ ನಾನು. ಇವಾಗ ಇದನ್ನು ನೀರು ಹಾಕಿ ರಾತ್ರಿ ಪೂರ್ತಿ ನೆನೆ ಹಾಕಿ ಬಿಡೋಣ್ರಿ. ನಾನು ಇದನ್ನು ಬೆಳಿಗ್ಗೆ ಮಾಡೋಕತ್ರ ರಾತ್ರಿ ನೆನೆ ಹಾಕಿ ಮಾಡ್ತೀನಿ. ನೀವು ಇದನ್ನು ಬೇರೆ ಟೈಮ್ನಾಗ ಮಾಡೋದಾದ್ರೆ 3-4 ತಾಸು ನೆನೆಸಿದ್ರೆ ಸಾಕ್ರಿ. ಇವಾಗ ಬೆಳಿಗ್ಗೆ ಚಲೋ ಹೊತ್ತಿನಾಗ ನೆನೆದವಲ್ಲ, ಇವಾಗ ನಾವು ಇದನ್ನು ರುಬ್ಕೊತೇವೆ ರೀ. ಇದನ್ನ ರುಬ್ಬುವಾಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಕರಿಬೇವು ಹಾಕ್ಕೊತೀನಿ. 1ನೇ ರೌಂಡ್ನಾಗ ಹಾಕ್ಕೊಂಬಿಡ್ತೇನೆ ರೀ. 2ನೇ ರೌಂಡಿಗೆ ಹಂಗೆ ಮಿಕ್ಸಿ ಹಾಕ್ಕೊತೀನಿ. ಇವಾಗ ನಾವು ಹಿಟ್ಟಿನ ಹದ ನೋಡಿಕೊಂಡು, ನಾವು ದೋಸೆ ಹಿಟ್ಟಿಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ನಾನು ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊತೇನೆ ರೀ. ಇದು ಹೆಸರು ಕಾಳಿನ ದೋಸೆ ಆಗಿರೋದ್ರಿಂದ ಹೆಲ್ದಿ ಫುಡ್ಡು ಹೌದ್ರಿ, ಮತ್ತು ಡಯಟ್ ಮಾಡೋರಿಗೂ ಒಳ್ಳೆಯದು. ಟೇಸ್ಟೂ ಸೇಮ್ ಮಸಾಲೆ ದೋಸೆ ಥರನ ಬಂತ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಹಂಗೆ ಹೆಂಗೆ ಆಯ್ತು ಅಂತಂದು ಹೇಳಿ ಕಮೆಂಟ್ ಮಾಡಿರಿ.